ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿರುವ ರಾಣೆಬೆನ್ನೂರಿನ ಗೌಸಿಯಾ ಕಾಲೋನಿ ಜನರು. ಸಂಪೂರ್ಣ ಕೆಸರುಗದ್ದೆಯಾದ ವಾರ್ಡಿನ ರಸ್ತೆಗಳು ಪ್ರತಿದಿನ ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತಿರುವ ಯುವಕರು ಮತ್ತು ವೃದ್ಧರು. ರಸ್ತೆ ಚರಂಡಿ ಮತ್ತು ಬೀದಿ ದೀಪದ ವ್ಯವಸ್ಥೆಯಿಂದ ವಂಚಿತರಾದ ಕಾಲೋನಿ ಜನರು ನಗರಸಭೆ ಮತ್ತು ಶಾಸಕರಿಗೆ ಹಿಡಿಶಾಪ. ಕೆಸರು ನೋಡ್ರಿ ಇಲ್ಲಿ ನಾವು ಹಾಲಿನ ಕ್ಯಾನ್ ತಗೊಂಡ್ ಹೋಗೋದ್ ವಜ್ಜಿಗೈತ್ರಿ ಇಲ್ಲಿ ಬಂದಾಗ ಅಷ್ಟೇ ಗೊತ್ತಾಗತ್ರಿ ರೋಡಿನ ಬಗ್ಗೆ. ಮಳೆ ಇಲ್ಲ ಅಂದ್ರೆ ಏನು ಗೊತ್ತಾಗಲ್ಲ. ಯಾರಾದ್ರೂ ಬಂದು ಏನಾದ್ರು ಕೇಳಿದ್ರೆ ಇಲ್ಲಿ ಮಾಡಿಸ್ರಿ ಅಂತಂದ್ರೆ ಏನು ಮಾಡ್ಸಲ್ಲ. ಇದು ರೋಡ್ 14 ವರ್ಷದಿಂದನೂ ಇದ ನಮನಿನ ಮಾಡ್ಕೊಂತ ಬಂದೈತ್ರಿ ಇದು. ರಾಣೆಬೆನ್ನೂರು ನಗರದ ಮಾದರಹೊಂಡ ಬಳಿ ಇರುವ ಗೌಶಿಯಾ ಕಾಲೋನಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ವ್ಯವಸ್ಥೆ ಮತ್ತು ಬೇದಿ ದೀಪಗಳ ಸಮಸ್ಯೆಯಿಂದ ಸ್ಥಳೀಯ ನಿವಾಸಿಗಳು ಕಂಗಾಲಾಗಿದ್ದಾರೆ. ಮಳೆ ಬಂದಿದ್ದರಿಂದ ಪೂರ್ತಿ ಕಾಲೋನಿಗಳು ಕೆಸರಿನ ಗದ್ದೆಯಾಗಿದ್ದು ಪ್ರತಿದಿನ 10 ಯುವಕರು, ಬೈಕ್ ಸವಾರರು ಮತ್ತು ಮಕ್ಕಳು ಬಿದ್ದು ಪೆಟ್ಟು ಮಾಡಿಕೊಳ್ಳುತ್ತಿದ್ದಾರೆ. ಪೂರ್ತಿ ಕಾಲೋನಿ ಕನಿಷ್ಠ ರಸ್ತೆಗಳಲ್ಲಿದ್ದ ಸಂಪೂರ್ಣ ಕೆಸರಿನ ಗದ್ದೆಯಾಗಿ ಮಾರ್ಪಟ್ಟಿದೆ. ಇದರಿಂದ ಬೇಸತ್ತ ಕಾಲೋನಿ ನಿವಾಸಿಗಳು ಸ್ಥಳೀಯ ಆಡಳಿತ ಇಲಾಖೆಗೆ ಹಾಗೂ ಶಾಸಕರಿಗೆ ಛೀಮಾರಿ ಹಾಕ್ತಿದ್ದಾರೆ. ಆದಷ್ಟು ಬೇಗ ರಸ್ತೆಗಳನ್ನು ಸರಿಪಡಿಸದೆ ಹೋದಲ್ಲಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಈಗ ರಾಜ್ಯಾದ್ಯಂತ ಮಳೆಗಾಲ ಶುರುವಾಗಿರುವಂತದ್ದು. ಮುಂಗಾರು ಮಳೆ ಇದೀಗ ಪ್ರಾರಂಭವಾಗಿದೆ. ಆದರೆ ರಾಣೆಬೆನ್ನೂರಲ್ಲಿ ಇರತಕ್ಕಂತಹ ಜನರ ಸ್ಥಿತಿ ಮಾತ್ರ ಅಲ್ಲೋಲ ಕಲ್ಲೋಲವಾಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಈಗ ನೀವು, ನಾನೀಗ ಗೌಸಿಯಾ ಕಾಲೋನಿಯಲ್ಲಿದ್ದೇನೆ. ಇದು ರಾಣೆಬೆನ್ನೂರು ನಗರದ ಸಿದ್ದೇಶ್ವರ ನಗರದ ಪಕ್ಕದಲ್ಲಿರುವಂತಹ ಏನು ಮಾದರಹೊಂಡ ಇದೆ, ಅದರ ಕೆಳಭಾಗದಲ್ಲಿರುವಂತಹ ಈ ಗೌಸಿಯಾ ಕಾಲೋನಿಯ ಅಸ್ವಸ್ಥತೆಯಿಂದ ನೀವು ನೋಡ್ಬೋದು. ಯಾವ ರೀತಿಯಾಗಿ ಇಡೀ ಕಾಲೋನಿ, ಆ ರಸ್ತೆಗಳೆಲ್ಲ ಪೂರ್ತಿ ಕೆಸರು ಹೊಂಡ ಆಗಿದೆ. ಸರಿಯಾದ ಒಂದು ಚರಂಡಿಯ ವ್ಯವಸ್ಥೆ ಇಲ್ಲ. ಓಡಾಡ್ತಕ್ಕಂಥ ರೋಡೆಲ್ಲ ಪೂರ್ತಿ ಕೆಸರಿನ ಗದ್ದೆಯಾಗಿ ಮಾರ್ಪಟ್ಟಿರುವಂಥದ್ದು. ಪ್ರತಿದಿನ ಓಡಾಡ್ತಕ್ಕಂಥ ಮಕ್ಕಳು, ವೃದ್ಧರು, ಹಾಗೆ ಪ್ರತಿದಿನ ಇಲ್ಲಿಂದ ಸಂಚಾರ ಮಾಡ್ತಕ್ಕಂಥ ಬೈಕ್ ಸವಾರರಿಗೂ ಕೂಡ ಪ್ರತಿದಿನ ಬಿದ್ದು ಗಾಯಗಳನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಎದುರಾಗ್ತಿದೆ. ಕಳೆದ 14 ವರ್ಷಗಳಿಂದ ಈ ವಾರ್ಡ್ ಇದೇ ರೀತಿಯಾಗಿದೆ ಅಂತ ಇಲ್ಲಿನ ನಿವಾಸಿಗಳು ಆರೋಪವನ್ನ ಮಾಡ್ತಿದ್ದಾರೆ. ನೋಡ್ಬೋದು ಈಗ ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಗಳಲ್ಲಿ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಡೀ ಗೌಸಿಯಾ ಕಾಲೋನಿಯ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇದೇ ರೀತಿಯಾಗಿದೆ. ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ. ರಾಣೆಬೆನ್ನೂರಿನ ಹೆಮ್ಮೆಯ ಶಾಸಕರಿಗೆ ಇಲ್ಲಿನ ಕಾಲೋನಿಯ ಜನರು ಸುಮಾರು ದಿನಗಳಿಂದ ಮನವಿಯನ್ನ ಮಾಡ್ತಾ ಬಂದ್ರು ಕೂಡ ಯಾವುದೇ ರೀತಿಯ ಪರಿಣಾಮ ನಮ್ಮ ಕಾಲೋನಿಯ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ಶಾಸಕರಲ್ಲಿ ನಾವು ಹಲವಾರು ಬಾರಿ ವಿನಂತಿಯನ್ನ ಮಾಡಿಕೊಂಡ್ರು ಕೂಡ ಈ ರಸ್ತೆಯ ಸ್ಥಿತಿ ಇದೇ ರೀತಿಯಾಗಿದೆ. ಇನ್ನೂ ಹೆಚ್ಚು ಜನರು ಬಿದ್ದು ಇಲ್ಲಿ ಗಾಯಗಳಾಗಿ ಗಂಭೀರ ಅನಾಹುತಗಳು ಸಂಭವಿಸುವ ಮುಂಚೆ ಶಾಸಕರು, ನಗರಸಭೆ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ರಿಪೇರಿ ಮಾಡಿಕೊಡ್ಬೇಕಂತಕ್ಕಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ. ಬನ್ನಿ, ನಾನು ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಏನು ಈ ಗೌಸಿಯಾ ಕಾಲೋನಿಯ ನಿವಾಸಿಗಳಾಗಿರುವಂತಹ ಇಲ್ಲಿನ ಸ್ಥಳೀಕರನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ, ಹಾಗೂ ಇಲ್ಲಿನ ವಾಸ್ತವಿಕ ಸ್ಥಿತಿ ಹೇಗಿದೆ ಅಂತ ತಿಳಿಯುವ ಪ್ರಯತ್ನ ಮಾಡ್ತೇನೆ. ಎಷ್ಟು ವರ್ಷದಿಂದ ಈ ವಾರ್ಡಿನ ಸ್ಥಿತಿ ಹೇಗಿದೆ ಸರ್? ಇದು 14 ವರ್ಷ ಆಗ್ತಿದ್ದು. 16 ನಂಬರ್ ವಾರ್ಡ್ ಇದೆ, ಗೌಸಿಯಾ ಕಾಲೋನಿ ಬರ್ತದೆ. 14 ವರ್ಷದಿಂದನೇ ಹೀಗೆ ಇರ್ತದೆ. ನಾವು ಎಲ್ಲರೂ ಸೇರ್ಕೊಂಡು ಒಂದು 2 ವರ್ಷದ ಹಿಂದೆ ಒಂದು ಎಲ್ಲರ ಮನೆ 2,2 ಸಾವಿರ ರೂಪಾಯಿ ಎಲ್ಲ ಹಾಕಿ ಇಲ್ಲಿ ಗಿರ್ಚೆಲ್ಲ ಹೇರಿಸಿ ಇದು ರೋಡ್ ಸ್ವಲ್ಪ ಜನ ಅಡ್ಡಾಡಂಗೆ ಮಾಡ್ಕೊಂಡಿದ್ವಿ. ಯಾರು ಶಾಸಕರು ಬರಲಿಲ್ಲ, ಇಲ್ಲಿ ನಮ್ಮ ಇಲ್ಲಿ ಲೋಕಲ್ ಇವರು ಬರಲಿಲ್ಲ, ಯಾರು ಬರಲಿಲ್ಲ, ಮೆಂಬರು ಯಾರು ಬರಲಿಲ್ಲ. ಇಲ್ಲೆಲ್ಲ ನಾವೆಲ್ಲ ಸ್ಥಳೀಯರು ಸೇರ್ಕೊಂಡು 2,2 ಸಾವಿರ ಸೇರಿಸಿ ಒಂದು 4.5 ಲಕ್ಷ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ರೋಡ್ ಅಡ್ಡಾಡಂಗೆ ಮಾಡ್ಕೊಂಡಿದ್ವಿ. ಆ ಥರ ಮತ್ತೆ ಬೇರೆ ಗಾಡಿ ಎಲ್ಲ ಅಡ್ಡಾಡಿ ರೋಡೆಲ್ಲ ಇದು ರೋಡಿಂದು ಪರಿಸ್ಥಿತಿ ಏನಾಗಿತ್ತು ಅಂದರೆ ಜನ, ಮಕ್ಕಳು, ಮರಿ, ಉದ್ದರು ಏನೂ ಅಡ್ಡಾಡಂಗಿಲ್ಲ. ಇಲ್ಲಿ ನಮ್ಮ ಮನೆಗೆ ನಾವು ಬರ್ಬೇಕಂದ್ರೆ ಹೆದರ್ಕೊಂಡು ಬರ್ಬೇಕಿಲ್ಲಿ. ಯಾಕಂತೇಳಿ ಆ ಥರ ವಾತಾವರಣ ಆಗಿಬಿಟ್ಟಿದೆ ಇಲ್ಲೆಲ್ಲ ಇರೋರು ಏನು ಎಲ್ಲ ಕೋಟ್ಯಾಧೀಶರಲ್ಲ, ಎಲ್ಲ ದುಡಿಬೇಕು, ತಿನ್ನಬೇಕು, ಎಲ್ಲ ಅವ್ರ ಮಂತ ನಡ್ಸ್ಕೋಬೇಕು. ಏನಾರು ಆಗಿ ಕೈ ಕಾಲು ಮುರಿದ್ರೆ ದವಾಖಾನೆ ಕರ್ಕೊಂಡು ಹೋಗೋರು ಇರೋದಿಲ್ಲ. ಯಾಕಂದರೆ ದಿವಸ ಉಂಡು ಕೆಲಸ ಮಾಡೋರು ಎಲ್ಲರೂ ಇಲ್ಲ, ಇಲ್ಲೆಲ್ಲ ಜೀವನ ಮಾಡ್ತಿರೋದು. ಹಂಗಿದ್ರೆ ಇದು ದೊಡ್ಡ ರೊಕ್ಕ ಇದ್ದರು ಇರ್ತಿದ್ರೆ ಇಲ್ಲಿ ಯಾಕೆ ಕೊಂಪೆದಾಗ ಬಂದು ಬೀಳ್ತಿದ್ವಿ? ಬಡವ್ರು ಅನ್ನೋದಕ್ಕೆ ಬಂದು ಇಲ್ಲಿ ಅದಾರೆ. ಇಲ್ಲಿ ಶಾಸಕರು ಬಂದು ಒಂದು 5-6 ಪಾಠ ಇಲ್ಲೆಲ್ಲ ಸ್ಥಳೀಯರೆಲ್ಲ ಹೋಗಿ ನಾವು ಹೇಳಿದ್ರನ್ನ ಏನು ದಾದ್ ಮಾಡಿಲ್ಲ. ಅವರು ಬರ್ತೀನಿ ಬರೀ ಆಶ್ವಾಸನೆ ಕೊಟ್ಟು ಹೋದ್ರು ಹೊರತು ಏನೂ ಮಾಡಲಿಲ್ಲ. ಅವರಲ್ಲಿ ವಿನಂತಿ ಏನಂದರೆ ಸ್ವಲ್ಪ ಜನ ಅಡ್ಡಾಡಂಗಾರ ಮಾಡಿ ಪುಣ್ಯ ಕಟ್ಕೊಳ್ಳಿ ಅನ್ನೋದೇ ನಮ್ಮ ಎಲ್ಲರದ್ದು ಒಂದು ಆಶ್ವಾಸನೆ ಆಗೈತಿ. ನಮ್ಮ ಇಲ್ಲಿಂದ ಶಾಸಕರು ಏನಾರು ಮಾಡಿ ಒಂದು ಸ್ವಲ್ಪ ಅಡ್ಡಾಡಂಗೆ ಮಾಡಿಕೊಟ್ರೆ ಪುಣ್ಯ ಬರ್ತೈತಿ. ನೋಡ್ರಿ ಸರ, ರೋಡ್ ಅನ್ನೋದು ಹುಡ್ರು ಗಾಡಿ ಎಲ್ಲರೂ ಹಾಕೊಂಡು ಕಾಲು ಕೈ ಮುರ್ಕೊಂಡಾರ್ರಿ ಸರ.
ಕೆಸರು ನೋಡ್ರಿ ಇಲ್ಲಿ ನಾವು ಹಾಲಿನ ಕ್ಯಾನ್ ತೊಗೊಂಡು ಹೋಗೋದು ವಜ್ಜೆಗೈತ್ರಿ ಇಲ್ಲಿ ಎಲ್ಲರಿಗೆ ಮನೆಗೆ ಹಾಲು ಕೊಡೋದು ತೊಂದರೆ ಆಗೈತಿ. ಇದು ರೋಡ್ 14 ವರ್ಷದಿಂದನೂ ಇದೇ ನಮೂನಿನ ಮಾಡ್ಕೊಂತ ಬಂದೈತ್ರಿ. ಇದು ಯಾರು ಸರ್ಕಾರ ತಗೋವಲ್ರು, ಯಾರು ಸರ್ಕಾರನೂ ತಗೋವಲ್ರು. ಇದು ರೋಡ್ ನಮಗೆ ಆಗಲೇಬೇಕ್ರಿ. ಇದು ಹುಡ್ರು ಸಾಲಿಗೆ ಹೋಗೋದು ಕಷ್ಟ ಆಗೈತ್ರಿ. ಆಟೋದವ್ರು ಬರ್ರಿ ಅಂದ್ರೂ ಇಲ್ಲಿಗೆ ಬರಾಕ್ತಾರೆ ಇಲ್ರಿ. ಎಲ್ಲರೂ ಹುಡ್ರು ಹೋಗಕ್ಕೆ ಅಳ್ತಾವ್ರಿ ಸಾಲಿ ಮಕ್ಕಳು. ಯಾರ್ದಾರು ಒಂದು ಪೇಷಂಟ್ಗೆ ತಗೋಬೇಕು ಹೋಗ್ಬೇಕಂದ್ರೆ ಕಷ್ಟ ಆಗಿದೆ, ಭಾಳ ಕಷ್ಟ ಆಗೈತೆ ರೀ. ಇದನ್ನ ಏನಾರ ಮಾಡಿ ರೋಡ್ ಮಾಡಿಸ್ಕೊಡ್ರಿ ನಮಗೆ. ಅಂದ್ರೆ ಈ ರೋಡ್ ಏನಾರು ಮಾಡಿಸ್ಲಿಲ್ಲ ಅಂದ್ರೆ ಯಾ MLA ಇಲ್ಲಿ ಏನು ಮಾಡಿಲ್ಲ ಕಾರ್ಯಕ್ರಮ. ಬರ್ತಾರ ಬರೀ ಓಟ್ ಕೇಳ್ತಾರ. ಓಟಿಗೋಸ್ಕರ ನಾವು ಜೀವಂತ ಇದೀವ? ಇಲ್ಲ, ಇದು ನಮ್ಮ ಅವಶ್ಯಕತೆ ಇದೆ. ಇದು ರೋಡ್ ಆಗಬೇಕು. ಇಲ್ಲಾಂದ್ರೆ ನಾವು ಮುನ್ಸಿಪಾಲ್ಟಿಗೆ ಹೋಗ್ತೀವಿ, ಅಲ್ಲಿ ನಗರಸಭೆಗೆ ಹೋಗಿ ನಾವು ಅಲ್ಲಿ ಮುತ್ತಿಗೆ ಹಾಕ್ತೀವಿ, ನಾವು ಧರಣಿ ಮಾಡ್ತೀವಿ. ಧರಣಿ ಮಾಡಿಬಿಟ್ಟು ಎಲ್ಲ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. MLA ಏನು ಕೆಲಸ ಮಾಡ್ತಾ ಇಲ್ಲ. ಬರೀ ಇದೇ ಅಭಿವೃದ್ಧಿ, ರಾಣೆಬೆನ್ನೂರು ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟ್ ಇದು ಏನಿದೆಯಲ್ಲ ನಾನ್ ಸೈಟು ಅಭಿವೃದ್ಧಿ ಆದರೆ ಎಲ್ಲ ಅಭಿವೃದ್ಧಿ ಆದಂಗೆ. ಎಣ್ಣೆಗೆ ನೀವು ಮಾಡ್ತೀರಾ, ಅದು ಅಲ್ಲ ಕೆಲಸ ಅಲ್ಲ, ಇದನ್ನು ಮಾಡಬೇಕು. ಇದು ಇಂಪಾರ್ಟೆಂಟ್ ಕೆಲಸ ಇರೋದು. ಬಡವ್ರು ಇದ್ದಾರೆ, ಬಗ್ರಿದ್ದಾರೆ, ಇಲ್ಲಿ ಯಾರಾದರೂ ಏನಾರ ಆದರೆ ಯಾರೂ ಹೊಣೆ ತಗೊಳಂಗಿಲ್ಲ. MLA ಇದು ಏನಾರ ಆದರೆ ನೇರ ದಿಟ್ಟ MLAಗೆ ಇದು ಅವ್ರ ಮೇಲೇ ಹೊಣೆ ಆಗೋದು. ಯಾಕಂದರೆ ಇದು ಯಾವ ವಾರ್ಡ್ನವರು ಬಂದು ಇವರು ಬಂದು ಬರೀ ಓಟ್ ಕೇಳ್ತಾರೆ, 5 ವರ್ಷಕ್ಕೊಮ್ಮೆ ಬಂದು ಓಟ್ ಕೇಳ್ತಾರೆ, ಓಟ್ ತೊಗೊತಾರೆ. ಅವ್ರಿಂದ ನಾವು ಏನು ಉಪಯೋಗ ತಗೊಂಡಿಲ್ಲ ಅಲ್ಲ. ಅವ್ರು ಕೇಳಕ್ಕೆ ಹೋದ್ರೆ ಇದು ನಾನೇನು ಇದೆಯಪ್ಪ, ನೀ ಎಲ್ಲಿ ಯಾಕೆ ತೊಗೊಂಡಿದ್ದೆ? ನನ್ನ ಕಡೆ ಅದು ರೊಕ್ಕ ಇದ್ದಿದ್ರೆ, ಅಮೌಂಟ್ ಇದ್ದರೆ ನಾನು ಎಣ್ಣೆಲ್ಲಿ ತೊಗೊತಿದ್ದೆ, ಇಲ್ಲಿ ಯಾಕೆ ತೊಗೊತಿದ್ದೆ? ನನಗೆ ಬೇಕಾಗಿದೆ. ಡಿ ಕೊಟ್ಟು ಮನೆ ಕಟ್ಸ್ಕೊಂಡಿದ್ವಿ, KMDCಲಿ ಇದು ಮಾಡ್ಕೊಂಡಿದ್ವಿ. ನಾವು ದುಡಿಬೇಕು, ತಿನ್ನಬೇಕು. ನಮಗೆ MLA ಮಾಡಲಿಲ್ಲ ಅಂದರೆ ಯಾರು ಮಾಡಬೇಕು? ನಾವು ಯಾರ ಕಡೆ ಹೋಗಬೇಕು ಹೇಳಿ ನೀವು? ಜನ ಈಗ ಎಲ್ಲರೂ ತೊಂದರೆಯಲ್ಲಿದ್ದಾರೆ. ಯಾರು ಈ ತೊಂದರೆಯನ್ನು ತಮ್ಮ ಕಡೆ ಗಮನ ಕಟ್ತಾ ಇಲ್ಲ. ಯಾರು ಮುನ್ಸಿಪಾಲ್ಟಿಗೆ ಹೋದ್ರು ಅವ್ರೇನಂತಾರೆ, ಇದು ನಾನೆನ್ನೆ ಸೆಟಪ್ಪ, ಬರೀ ಉಡಾಪಿ ಉತ್ತರ, ಇವತ್ತು ಬಾ ನಾಳೆ ಬಾ, ಬರೀ ಅಡ್ಡಾಡ್ತಾರೆ. MLA PAಗೂ ಫೋನ್ ಹಚ್ಚಿ ಹೇಳಿದ್ವಿ ನಾವು, ಈ ಥರ ಆಗಿದೆ, ಈ ಥರ ಎಲ್ಲದು ವಿಡಿಯೋದು ಹಾಕಿದ್ವಿ, ಎಲ್ಲದೂ ಮಾಡಿದ್ವಿ. ಆದರೂ ಅವರು ಸ್ವಲ್ಪನೂ ಒಂದು ಕರುಣೆ ಅನ್ನೋದು ಇಲ್ಲ ಅವರಿಗೆ. ನಾವು ಓಟ್ ಅಷ್ಟೇ ಬೇಕು ಅವ್ರದ್ದು, ನಮ್ಗೆ ಅಷ್ಟೇ ಓಟು ನಾವು ಕೊಟ್ಟು ಅವ್ರಿಗೆ ಗೆಲ್ಲಿಸಿ 5 ವರ್ಷ ಆರಾಮಾಗಿ ಕುತ್ಕರಿ ಅಂತ ಕುರ್ಚಿಯಲ್ಲಿ ಹೇಳ್ಬೇಕು ಅವರಿಗೆ. ಇದು ಯಾರು ಮಾಡ್ಬೇಕು ಕೆಲಸ? ನಾವು ಮಾಡಬೇಕಾ? ಹಾಗಾದರೆ ಅವ್ರಿಗೆ ಗೆಲ್ಲಿಸ್ಬೇಕು. ಇದಕ್ಕೆ ನಾವು ನೆಕ್ಸ್ಟ್ ಓಟ್ ಕೇಳಕ್ಕೆ ಬರ್ತೀರಾ ನೀವು? ಇಲ್ಲಿ ಬನ್ನಿ ನೋಡೋಣ, ನೀವು ಓಟ್ ಹೆಂಗೆ ಕೇಳ್ತೀರಾ ನೋಡ್ತೀವಿ ನಾವು. ನಮಗೂ ರೈಟ್ಸ್ ಇದೆ. ಮತ್ತು ಇಲ್ಲಿ ರೋಡಿಂದ ಭಾಳ ಸಮಸ್ಯೆ ಐತ್ರಿ. ಹುಡುಗರು ಸ್ಕೂಲ್ ಅಂಕರು ಒಟ್ಟು ಅಡ್ಡಾಡಂಗೆ ಇಲ್ರಿ. ನಾವು ಸೀದಾ ಖಾನಾರಿಗೆ ಹೋಗಿ ಆಟೋ ಹತ್ತಿಸ್ಬೇಕ್ರಿ. ಫೀಸ್ ಭಾಳ ಕೊಡ್ತೇವೆ ಅಂದ್ರೆ ಅವ್ರು ಬರಂಗಿಲ್ಲ ರೀ. ನಮಗೆ ಭಾಳ ಸಮಸ್ಯೆ ಆಗೈತ್ರಿ. ರೋಡಿನ ಸ್ವಲ್ಪ ಸರಿ ಮಾಡಿಸ್ಕೊಡ್ರಿ. ಇದನ್ನು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗೋದು ಯಾವುದೋ ಪ್ರತಿಯೊಬ್ಬರು ತಂದ್ರೆ ಆಗ್ಬಿಟ್ಟತ್ರಿ ನಮಗೆ. ಯಾಕಂದ್ರೆ ಈ ರೋಡ್ ಅಂಕ ಹಂಗೆ ಆಗ್ಬಿಟ್ಟತ್ರಿ. ಮಣ್ಣು ಹಾಕ್ಸೇವ್ರಿ ನಾವು, ಮಣ್ಣು ಹಾಕಿಸಿ ಆಟೋ ಬರಂಗಿಲ್ಲ ರೀ. ನಮ್ಮ ಏರಿಯಾಕ್ಕೆ ಇಲ್ಲಿ ರೋಡ್ ಆಗ್ಲೇಬೇಕ್ರಿ. ನಾವು ರೋಡ್ ಆಗ್ಲಿಲ್ಲ ಅಂದ್ರೆ ನಾವು ಓಟ್ ಹಾಕಲ್ರಿ. ಮಾಡ್ಲೇಬೇಕ್ರಿ. ರೋಡ್ ಬೇಕೇ ಬೇಕ್ರಿ ನಮಗೆ. ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕು, ನಮಗೆ ಅಡ್ಡಾಡಕ್ಬೇಕ್ರಿ. ನಾವು ಹೊತ್ತದತ್ವೆ ಬರಂಗಿಲ್ಲ ಇಲ್ಲಿ. ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತಿಲ್ರಿ. ನಮಗೆ ರೋಡ್ ಬೇಕೇ ಬೇಕ್ರಿ. ರೋಡ್ ಇಲ್ಲ ಅಂದ್ರೆ ನಮ್ಗೆ ಇಲ್ಲಿ ನಡೆಯಕ್ಕಾಗಲ್ಲ. ನಾವು ಮನಸ್ಸಲ್ರಿ ಇಲ್ಲಿ ನಾನೇನೇನಾಗಿರೋದು, ನಾವು ಮನಸ್ಸು ಹೌದಲ್ರಿ. ನಮಗೆ ರೋಡ್ ಬೇಕ್ರಿ. ನಮ್ಮ ಕಾಲೇನೇ ಒಂದು ಲೈಟ್ ಇಲ್ಲ, ಒಂದು ರೋಡ್ ಇಲ್ಲ ನಮಗೆ. ನಾವು ಹೆಂಗ್ ಅಡ್ಡಾಡೋಣ ಹೇಳ್ರಿ? ಚರಂಡಿ ನೀರು ಹೋಗಂಗಿಲ್ಲ. ಎಲ್ಲ ಬರೀ ವಾಸನೆ. ನಾವ್ ಇಲ್ಲಿ ಇರೋ ಮನುಷ್ಯರು ಹೌದಲ್ರಿ? ನೀವು ಓಟ್ ಹಾಕಿಲ್ವಾ? ನಾವು ಓಟ್ ಹಾಕಲ್ರಿ. ನಿಮಗೆ ಓಟ್ ಹಾಕ್ತವಲ್ಲ, ನೀವು ಓಟ್ ಹಾಕೋ ಹೊತ್ತಿನಾಗ ಅಷ್ಟೇ ಬರ್ತೀರಿ. ನಮಗೆ ರೋಡ್ ಬೇಕ್ರಿ. ನಮಗೆ ರೋಡ್ ಬೇಕೇ ಬೇಕ್ರಿ. ರೋಡ್ ಮಾಡಿಸ್ತೀವಿ ಅಂದ್ರೆ ನಾವು ಓಟ್ ಹಾಕ್ತೇವೆ. ಇನ್ನು ನಮ್ಮ ಏರಿಯಾಕ್ಕೆ ಯಾರು ಓಟಿಗೆ ಬರ್ಬೇಡ್ರಿ ನೀವು. ರೋಡ್ ಮಾಡಲ್ಲ ಅಂದ್ರೆ ನಮಗೆ ಓಟ ಹಾಕಕ್ ಬರಲ್ರಿ. ನಮಗೆ ರೋಡ್ ಬೇಕೇ ಬೇಕ್ರಿ. ನಾವು ಹೊತ್ತು ಹೇಳೋದಕ್ಕೆ ಬರ್ತೇವ್ರಿ. ನಾವು ಕೆಲ್ಸಕ್ಕೆ ಹೋಗ್ತೇವ್ರಿ. ನಾವು ಹೆಂಗೆ ಅಡ್ಡಾಡ್ಬೇಕ್ರಿ ಇಲ್ಲಿ? ರೋಡ್ ಇಲ್ಲದೆ ನಾವು ಹೆಂಗೆ ಅಡ್ಡಾಡೋಣ ಹೇಳ್ರಿ? ಈ ನಮ್ಮನೆ ಮಕ್ಕಳು ಬೀಳ್ತಾವು, ನಾವು ಬೀಳ್ತೇವಿ. ನಾವು ಗಾಡಿಯಾಗ ಅಡ್ಡಾಡೋದ ತೊಂದರೆ ಆಗೈತ್ರಿ. ರಾಣೆಬೆನ್ನೂರಿನ ಗೌಸಿಯಾ ಪ್ಲಾಟ್ ತೆಳಗೆ ಇರೋದು, ಹೊಂಡದ ತೆಳಗೆ ನೀವು ಬಂದು ನೋಡಬಹುದು, ಇನ್ವೆಸ್ಟಿಗೇಷನ್ ಮಾಡಬಹುದು. ಯಾಕೆಂದರೆ ನೋಡಿ ಅಲ್ಲಿ ಎಲ್ಲ ಮಣ್ಣು ಹಾಕಿ ಇಂಥ ವೇಸ್ಟ್ ಮಣ್ಣು ಹಾಕಿ ಬರೀ ಎಲ್ಲ ಕಚ್ಚಾ ರೋಡ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮಕ್ಕಳು ನೋಡ್ರಿ, ಕೈ ನೋಡ್ರಿ, ಮಕ್ಕಳು ಎಲ್ಲ ಬಿದ್ದು ಟ್ಯೂಷನಿಗೆ ಹೋಗ್ತಾ ಇಲ್ಲ ಮಕ್ಕಳು. ಕಾಲು ನೋಡಿ ಮಕ್ಕಳು ಏನ್ರಿ ಸೆಲ್ಫ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಈ ಓಣಿ ನಾವು ಎದಕ್ಕೆ ಎಲ್ಲರೂ ಬಿಟ್ಟು ಹೋಗಿಬಿಡ್ತೀವಿ ಅಂದ್ರೂ ವಿಚಾರಿಸ್ತಾ ಇಲ್ಲ ಯಾರು. ನೋಡಿ ಅದು ಕೆಸರನ್ನಾಗಿ ಹೆಂಗೆ ಅಡ್ಡಾಡಬೇಕು, ಮುದುಕರು ಅಜ್ಜರು ಹೆಂಗೆ ಅಡ್ಡಾಡಬೇಕು, ಗಾಡಿ ಹೋಗಿಲ್ಲ, ಎಲ್ಲ ಸ್ಲೀಪ್ ಆಗ್ತಾಯಿದೆ ಗಾಡಿ. ಮಕ್ಕಳಿಗೋಸ್ಕರ ಬರೋ ವ್ಯಾನು ಅಲ್ಲೇ ನಿಲ್ತಾ ಇದ್ದಾವೆ. ಮಕ್ಳಿಗೆ ಕರ್ಕೊಂಡು ಹೋಗಬೇಕು, ಹೆಣ್ಮಕ್ಳು ಇರ್ತಾರೆ, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅವರು? ಏನು ರೆಸ್ಪಾನ್ಸ್ ಇಲ್ಲ. ಇಷ್ಟು ದಿನ ಆಯ್ತು, ಅಲ್ಲೇ 14 ವರ್ಷ ಆಯಿತು. ಮೊನ್ನೆ ಚಂಬರ್ ಕಲೆಕ್ಷನ್ ಮಾಡಿದ್ದಾರೆ, ಅದನ್ನು ರೋಡ್ ಕೆಟ್ಸ್ ಹೋಗಿಬಿಟ್ಟಿದ್ದಾರೆ ಅವರು.
ರೋಡ್ ಕೆಡಿಸ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿ ವಿಚಾರಿಸಿ ನೀವು ಆದಷ್ಟು ಬೇಗ ಕೆಲಸ ನಡೆಸ್ರಿ. ಇದು ಮಳೆ ಬಂದಾಗ ಅಷ್ಟೇ ಗೊತ್ತಾಗುತ್ತೆ ರೀ ರೋಡಿನ ಬಗ್ಗೆ. ಮಳೆ ಇಲ್ಲ ಅಂದರೆ ಏನು ಗೊತ್ತಾಗಲ್ಲ. ಯಾರಾದರೂ ಬಂದು ಏನಾದರೂ ಕೇಳಿದರೆ ಇಲ್ಲಿ ಮಾಡಿಸ್ರಿ ಅಂತಂದ್ರೆ ಏನು ಮಾಡಿಸಲ್ಲ. ಮೊನ್ನೆ ಹಾವೇರಿ ಜಿಲ್ಲಾಧ್ಯಕ್ಷರು ಬಂದಿದ್ದರು, ಇಲ್ಲಿ ಸ್ವಲ್ಪ ಮಾಡಿಸ್ರಿ ರೋಡ್ ಮಾಡಿಸ್ರಿ ಅಂತಂದ್ರೆ ಇದು ನಾನೆಣ್ಣೆ ಅಮ್ಮ ಅಂತಂದರು. ಯಾಕೆ ಇವರೆಲ್ಲ ಮನುಷ್ಯರಲ್ರ? ನಾನೆಣ್ಣೆ ಒಳಗಿರೋರು ಯಾರು ಮನುಷ್ಯರ ಅಲ್ರ? ಎಣ್ಣೆ ಒಳಗಿರೋರು ಅಷ್ಟೇ ಮನುಷ್ಯರ. ಅದಕ್ಕೆ ಇಲ್ರಿ ಇಲ್ಲೊಂದು ಸ್ವಲ್ಪ ಮಣ್ಣರ ಹಾಕಿಸ್ರಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ಅಡ್ಡಾಡಕರ ಮಾಡಿಸ್ಕೊಡ್ರಿ. ನಮ್ಮ ಮಕ್ಳನ್ನ ಡೈಲಿ ಸ್ಕೂಲಿಗೆ ಆ ರೋಡ್ವರೆಗೂ ಬಿಟ್ಟು ಬರೋಕೆ ಹೋಗ್ಬೇಕ್ರಿ ನಾವು. ಸ್ಕೂಲಿಗೆ ಬಸ್ಸು ಬರಲ್ಲ, ಒಂದು ವ್ಯಾನ್ ಬರಲ್ಲ, ಮತ್ತು ಫೀಸ್ ಕಟ್ಟಂಗೆ ಕಟ್ಟಿರ್ತೀವಿ, ಎಲ್ಲ ಮಾಡಂಗೆ ಮಾಡಿರ್ತೀವಿ, ಮತ್ತು ನಾವು ಕರ್ಕೊಂಡೋಗಿ ಬಿಟ್ಟು ಬರ್ಬೇಕ್ರಿ. ಅಲ್ಲಿ ಅವ್ರು ಎಲ್ಲಿರ್ತಾರೋ ಆ ಬಸ್ ಹತ್ರನೇ ಹೋಗಿ ಬಿಟ್ಟು ಬರ್ಬೇಕು, ಆಟೋ ಹತ್ರನೇ ಹೋಗ್ಬಿಟ್ಟು ಬರ್ಬೇಕು. ನಮ್ಗೆ ಎಷ್ಟು ಪ್ರಾಬ್ಲಮ್ ಆಕತ್ ಗೊತ್ತರ? ಮೊನ್ನೆ ಪೂರ್ತಿ ಮಳೆ ಹಿಡ್ಕೊಂಡತ್ರಿ, ಬಸ್ ಮಿಸ್ ಆಗೈತಿ. ಬಸ್ ಮಿಸ್ ಆದ್ರೂ ನಾವು ಕರ್ಕೊಂಡೋಗಿ ಮತ್ತು ಸ್ಕೂಲಿಗೆ ಬಿಟ್ಟು ಬಂದೀವ್ರಿ. ಇಲ್ಲಿ ಬಂದಿಲ್ಲ, ಅಲ್ಲಿನೂ ಬಂದಿಲ್ಲ, ಬಸ್ ಆಗಲೇ ಹೋಗ್ಬಿಟ್ಟತಿ ಇವ್ರನ್ನ ಕರ್ಕೊಂಡು ಹೋಗೋದ್ರೊಳಗೆ. ನಮಗೆ ಮೊನ್ನೆ ಇನ್ನೂ ನೋಡ್ರಿ ಈ ಅಂಗಡಿ ಹತ್ರನೇ ನನ್ನ ಮಗ ಇಲ್ಲಿ ಅಂಗಡಿ ಹತ್ರನೇ ಬಿದ್ದೀವ್ರಿ. ಗಾಡಿ ಒಳಗೆ ಬಿದ್ದಾಗ ಒಂದಿಬ್ರು ಬಂದು ಎಬ್ಬಿಸ್ತಾರ, ಮುಗೀತ್ರಿ ಅಲ್ಲಿಗೆ. ಅವ್ರವ್ರ ಮನೆಯೊಳಗೆ ಬಿದ್ದಾಗ ಇದು ಮಾಡಿದಾಗ ಸ್ವಲ್ಪ ಇದು ಆಗ್ತೀವಿ, ನಾವು ಕೇಳ್ತೀವಿ ಸ್ವಲ್ಪ ಮಾಡಿಸ್ರಿ ಅಂತ ಅಂದಾಗ ಮಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಾಗಿತ್ತು ರೀ. ಮತ್ತು ಈಗೆಲ್ಲ ದೊಡ್ಡ ದೊಡ್ಡ ಲಾರಿ ಎಲ್ಲ ತೊಗೊಂಬರ್ತಾರೆ ರೀ. ಇಲ್ಲಿ ಯಾರು ಏನು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಲಾರಿ ತೊಗೊಂಬಂದು ತೆಗ್ಗು ಮಾಡಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನಮಗೆ ಓಡಾಡೋಕೆ ಇಲ್ಲಿ ನೀರು ನಿಂತ್ಕೊಳ್ಳೋದು ತೊಂದರೆ ಆಕತ್ರಿ. ಮಳೆ ಬಂದಾಗ ಅಷ್ಟೇ ಅಲ್ರಿ, ಮಳೆ ಇಲ್ದಾಗೂ ಭಾಳ ತೊಂದರೆ ಆಕತ್ರಿ ಇಲ್ಲಿ ಅಡ್ಡಾಡಕ್ಕೆ ನಮಗೆ. ಇದಕ್ಕೆ ಏನಾರ ಒಂದು ನಮಗೇನು, ನಾವು ಏನು ಪುಕ್ಷಟಿ ಇಲ್ರಿ ಇಲ್ಲಿ, ಅವ್ರೇನು ಪುಕ್ಷಟಿ ಕೊಟ್ಟಿಲ್ಲ ನಮಗೆ. ನಾವು ದುಡ್ಡು ಕೊಟ್ಟಿವಿ, ಅದ್ರ ತಕ್ಕಂಗೆ ನಮಗೆ ಸೈಟು ಅದೆಲ್ಲ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಕಟ್ತೀವಿ, ನೀರಿನ ಬಿಲ್ ಕಟ್ತೀವಿ, ಎಲ್ಲ ಕಟ್ತೀವಿ ರೀ. ಓಟುನೂ ಹಾಕ್ತೀವಿ. ಇವ್ರಿಗೆ ನಾವೆಲ್ಲ ಇಷ್ಟೆಲ್ಲ ನಾವು ಇದು ಮಾಡಿದ್ರು ಮತ್ತು ಹೆಸರಿಗೇನು ನಾನೆಣ್ಣೆ ಇದಕ್ಕೇನು ಸೌಲಭ್ಯ ಇಲ್ಲ. ಹಂಗಂದ್ರೆ ಹೆಂಗೆ ಹೇಳ್ರಿ, ನಾವು ಹೆಂಗೆ ಅಡ್ಡಾಡ್ಬೇಕು, ಹೆಂಗೆ ಮಾಡ್ಬೇಕು? ಇರೋದೇ ಇದು ಒಂದು ರೋಡು, ಇಲ್ಲಿ ಇರೋದು ಇದೊಂದು ರೋಡು. ಈಗ ಒಂದೆರಡು ಇವು ಸಂಧಿ ಆಗಿದಾವು. ಆ ಲಾಸ್ಟ್ ಮನೆಯವ್ರು ಆ ಕಡೆ ಸಂಧಿ ಒಳಗೆ ಹೋಗ್ತಾರೆ. ಈ ಎಂಟ್ರೆನ್ಸ್ ಈಗ ಕಾರ್ನರಿಗೆ ಇರೋರು ಮಾತ್ರ ಹಿಂಗೆ ಹೋಗ್ಬೇಕ್ರಿ, ಹೆಂಗೂ ಹೋಗೋಕ್ಕೂ ಬರೋಂಗಿಲ್ಲ. ಹಿಂಗಾಸೆನೇ ಹೋಗ್ಬೇಕು, ಮತ್ತು ಮೇನ್ ರೋಡ್ ಹಾಸಿ ಹೊಂಡದ ಮೇಲೆ ಹಾಸಿನೇ ಹೋಗ್ಬೇಕು ನಾವು. ನಮ್ಗೆ ರೋಡೇ ಇಲ್ಲ. ಈಗ ಈ ಕಡೆ ಹೋಗೋಕ್ಕೂ ಇವ್ರ ಮನೆಯೇ ಲಾಸ್ಟು ಹೊಲ, ಅಲ್ಲಿ ಏನಿಲ್ಲ. ಹೋಗೋದಿದ್ರೆ ಇದು ಹಿಂಗೆ ಈ ರೋಡಲ್ಲೇ ಹೋಗ್ಬೇಕ್ರಿ. ನಮಗೆ ಏನಾರು ಒಂದು ಸ್ವಲ್ಪ ಮಣ್ಣು ಅಡ್ಡಾಡೋಕ್ಕೆ ಏನಾರ ಮಕ್ಳಿಗೆ ನಮಗೆ ಬೇಡ್ರಿ, ನಾವು ಗಟ್ಟಿ ಇದೀವಿ, ನಡ್ಕೊಂಡು ಹೋಗ್ತೀವಿ. ಪಾಪ ಅಜ್ಜ ಮೊನ್ನೆ ಒಂದು ಹುಡುಗ ಗಾಡಿ ತೊಗೊಂಡು ಇಲ್ಲೇ ಬಿದ್ದಿದ್ದಾನ. ಅವ್ನಿಗೆ ನೋಡ್ರಿ ಪಾಪ ಎಷ್ಟು ಹಾಸ್ಪಿಟ್ಲಿಗೆ ಖರ್ಚು ಯಾರು ಕೊಡ್ತಾರೆ ರೀ ಅವರಿಗೆ? ಅವ್ರ ಮನೆಗೂ ಯಾರು ಇಲ್ರಿ ದುಡಿಯೋರು. ಸೈಟ್ ಮಾಡಿದಾರೆ, ಅವ್ರು ಏನು ಹೇಳಿದ್ರು ಏನು ಕೇಳಲ್ಲ ರೀ. ನಾವು ಯಾರಿಗೆ ಹೇಳ್ಬೇಕು ಹೇಳ್ರಿ? ಈಗ